ಹಲೋ ರೈತ ಬಂದರೆ ನಾವು ನಿಮ್ಮ ಪ್ರೀತಿ ಧನುಷ್ ಮಾತಾಡ್ತಿರೋದು. ಏನಪ್ಪ ವಿಶೇಷ ಅಂದರೆ ನಮ್ಮ ಫ್ರೆಂಡು ಕೋಸ್ ಹಾಕಿದ್ರು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಂಡು ನಿಮಗೂ ಮಾಹಿತಿ ಕೊಡೋಣ ಅಂತ ಬಂದಿದ್ದೀವಿ. ಇದು ಕೋಸ್ ಹಾಕೋಕ್ಕಿಂತ ಮೊದಲು ಏನೇನು ಮಾಡಬೇಕು? ಏನಿಲ್ಲ, ಒಂದು 15 ತಿಂಗಳು ಮುಂಚೆ 5ನೇ ಒಂದು ಮೈ ಉಕ್ಕೆ ಹೊಡಿಸ್ಕೊಂಡು ನೀಟಾಗಿ ಹಾಕೋದ್ರಿಂದ 4 ದಿವಸ 5 ದಿವಸ ಇದ್ದಂಗೆ ರೋಟ್ ಹೊಡ್ಸ್ಕೊಂಡು ಒಂದು ಮೈ ಮುಖ ಈ ಥರ ಸಾಲು ಇದು ನೆಕ್ಸ್ಟ್ ಹೊಲ ರೆಡಿ ಮಾಡ್ತಾಯಿದ್ದು ನೋಡಿರಿ. ಯಾವ ಥರ ಅಂದರೆ ಈ ಥರ ಸಾಲು ಹೊಡ್ಸ್ಕೊಂಡು ಈ ಥರ ನೀರು ಬಿಡ್ಕೊಂಡು ಕೋಸಿನ ಸಸಿ ಹಾಕ್ಕೊಂಡು ನೀಟಾಗಿ ಒಂದು ಗಿಡಕ್ಕೆ ಎಷ್ಟಪ್ಪ ಇರಬೇಕು ಅಂದರೆ ಒಂದು ಅರ್ಧ ಅಡಿಯಿಂದ 1 ಅಡಿ ಡಿಸ್ಟೆನ್ಸ್ ಇರಬೇಕು. ಇದು ಎಷ್ಟು ತಿಂಗಳು ಹಾಕಿ ಆಯ್ತು ಅಂದರೆ ಇದು ಹಾಕಿ 1.5 ತಿಂಗಳು ಆಯ್ತೆ. ನೆಕ್ಸ್ಟ್ ಕಮ್ಮಿ ಗೂಡು ಕಟ್ತೈತಿ. ಈಗ ಇದಕ್ಕೆ ಏನಪ್ಪ ಸಮಸ್ಯೆ ಅಂದರೆ ಕಳೆ ಒಂದು ನೀಟಾಗಿ ಬರ್ದಂಗೆ ನೀಟಾಗಿ ಇಟ್ಕೋಬೇಕು. ಇದು ಗೂಡಿಗೇನು ಹುಳ ಪಳ ಆಗ್ತಲ್ವಾ? ಇಲ್ಲ, ಈ ಥರ ಊಜಿ ಬರುತ್ತೆ, ಊಜಿ ಒಂದು ಹೊಡಿಯುತ್ತೆ. ಮತ್ತು ದನ ಅರ್ಥ ಬೇಸಾಯ ನೀಟಾಗಿ ಮಾಡ್ಕೊಂಡ್ರೆ ಜಾಸ್ತಿ ನೇಗ್ಲು ಕೆಲಸ ಆರಾಮ ಸ್ವಲ್ಪ ಕಮ್ಮಿ ಮಾಡಬೇಕು. ಏನಂದರೆ ಈ ಥರ 3 ತೊಳೆ ಒಳ್ಳೆಯದು ಈ ಥರ ಬರುತ್ತೆ ದನ ತುಣ್ಣೂರೆ ಕಾಲಲ್ಲಿ. ಇದು ಎಷ್ಟು ತಿಂಗಳ ಬೆಳೆ ಮತ್ತು ಹಾಕಿ ಎಷ್ಟು ದಿನ ಆಗಿದೆ? ಇದು 1.5 ತಿಂಗಳು ಆಯ್ತು ಹಾಕಿ, 2.5 ತಿಂಗಳಿಂದ 3 ತಿಂಗಳು ಬೆಳೆ. 3 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಕಟಾವಿ ಬರುತ್ತೆ. ಇದು ಬೆಳೆದ್ರೆ ಲಾಭ ಅದು ಮಾರ್ಕೆಟ್ ಪ್ರೈಸ್ ಹೆಂಗಿರುತ್ತೆ ಆ ಥರ ಇದು ವೇರಿಯೇಷನ್ ಬರುತ್ತೆ. ಇದು ಲೋಕಲ್ ಮಾರ್ಕೆಟಿಗೆ ಕೊಡ್ತೀರಾ ನೀವು? ಮಾಮೂಲಿ ಯಾರು ಆಯಿತು ಲೋಕಲ್ ಯಾರು ಬಿಡ್ತಾರೆ ಇಲ್ಲೇ ಉಂಡಿ ಕೊಟ್ಬಿಡ್ತೀವಿ ನಾವು. ಇದು ಖರ್ಚು ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ? ನಾವು ಹೆಂಗೆ ಅಂದರೆ ಅದು ಹೇಳಕ್ಕೆ ಬರಲ್ಲ. ಖರ್ಚು ಬಂದೇ ಬರುತ್ತೆ ಇದಕ್ಕೆ ಕೋಸಿಗೆ. ಖರ್ಚು ಔಷಧಿ 10 ದಿವಸಕ್ಕೆ ಒಂದ್ಸತಿ ಔಷಧಿನ ಹೊಡಿತಾ ಇರಬೇಕು, ಅದೇ ಖರ್ಚು. ಮೇಂಟೆನೆನ್ಸ್ ಜಾಸ್ತಿ ಬರುತ್ತಲ್ಲ? ಹೌದು, ಮೇಂಟೆನೆನ್ಸ್ ಸೂಪರ್ ಬರುತ್ತೆ ಜಾಸ್ತಿ. ಇದು ಎಷ್ಟು ಸಾವಿರ ಗುಣಿ ಹಾಕಿರೋದು? ಈಗ 10,000 ಗುಣಿ ಹಾಕಿರೋದು. 10,000 ಗುಣಿ ಹಾಕಿರೋದು. ಹೌದು. ಮತ್ತು ಇದು ಅಲ್ಲ ರೈತರೆ, ನೀವು ಕೋಸ್ ಹಾಕ್ತೀರಾ, ಖರ್ಚು ಜಾಸ್ತಿ ಬರುತ್ತೆ. ಅದು ಆಗೋಕ್ಕಿಂತ ಮೊದಲು ಏನೇನು ಪ್ರಿಪ್ರೇಷನ್ನು ಅದು ಹಂಗೆ ಕೇಳಿಸ್ಕೊಂಡ್ರಲ್ವಾ, ಆ ಥರ ಮಾಡ್ಕೊಂಡ್ರೆ ಬೆಸ್ಟ್. ಮತ್ತು ಇದಕ್ಕೆ ಆಲ್ಮೋಸ್ಟ್ ಹುಳದ ಕಾಟ ಜಾಸ್ತಿ, ಅಂದರೆ ಊಜಿ ಬಂದರೆ ಇದು ಹುಳ ಗೂಡನ್ನೇ ತಿಂದಾಕುತ್ತೆ. ಹಂಗಾಗಿ ಇದು ನೋಡ್ಕೊಂಡು ಮೊದಲೇ ಇದು ಹುಳ ಬರೋಕ್ಕಿಂತ ಮೊದಲು ನೀಟಾಗಿ ಸ್ಪ್ರೇ ಮಾಡ್ಕೊಂಡು ಆದಷ್ಟು ಇದಕ್ಕೆ ಏನು ಸ್ಪ್ರೇ ಮಾಡ್ಬೇಕು ಅಂದರೆ ಬೆಳಿಗ್ಗೆ ಎದ್ದು 6ರಿಂದ 7 ಗಂಟೆ ಒಳಗಡೆ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಊಜಿ ಆಗ ತಿಂತಾ ಇರುತ್ತೆ, ಬಿಸಿಲಿಗೆ ಊಜಿ ಹೋಗುತ್ತೆ, ಅವಾಗ ಸಾಯುತ್ತೆ ಅಂತಲ್ಲ ಹುಳ. ಅಂದರೆ ಊಜಿ ಬೆಳಗ್ಗೆ ಇರುತ್ತೆ, ಬೆಳಗ್ಗೆ ಹೊತ್ತು ಚೆನ್ನಾಗಿ ಇಲ್ಲೇ ಗಿಡದ ಮೇಲೆ ಇರುತ್ತೆ. ಇಲ್ಲಾಂದರೆ ಆಗ ಔಷಧಿ ಹೊಡೆಯೋಕ್ಕೆ ಸೂಪರಾಗಿರುತ್ತೆ. ಗೂಡಿಗೆ ಆಡ್ಸ್ಕೊಂಡು ಹೋಗ್ಬೇಕು ನೀಟಾಗಿ. ಇದು ಗಿಡದಿಂದ ಗಿಡಗೆ ಎಷ್ಟೆಷ್ಟು ಅಡಿ ಅಂತಾರೆ? ಅಂದರೆ 1.5 ಅಡಿಯಿಂದ 1 ಅಡಿ ಗ್ಯಾಪ್ ಇರಬೇಕು. 1.5 ಅಡಿ ಗ್ಯಾಪ್ ಇದ್ದಾಗ ಹಾಕೊಂಡು ಸಾಲು ಹಿಂಗೆ ಇಷ್ಟು ದೂರ ಸಾಲು ಗ್ಯಾಪ್ ಇರಬೇಕು. ಒಂದು ಸೊಸೆಯಿಂದ ಇನ್ನೊಂದು ಸೊಸೆಗೆ ಅರ್ಧ ಅಡಿಯಿಂದ 1 ಅಡಿ ಇದ್ರೆ ಮತ್ತೆ ಕಳೆ ಇರುತ್ತಲ್ಲ ಆಗ ಹಾಕಿ ಕಳೆಯಿಂದ ಊಜಿ ಬರುತ್ತೆ. ಹೌದು, ಕಳೆ ಇರಬಾರ್ದು. ಊಜಿ ಬರೋದು ಫಸ್ಟ್ ಹೆಂಗ್ ಗೊತ್ತಾಗುತ್ತೆ? ಊಜಿ ಗಿಡ ಎಲ್ಲ ತಿಂದಾಕಿರುತ್ತಲ್ಲ ತುತ್ತು ಆಲ್ಮೋಸ್ಟ್ ಅದು ಫಸ್ಟ್ ಇದ್ದಾಗಲೇ ಈ ಥರ ಊಜಿ ಆದರೆ ಈ ಥರ ಗೂಡು ತಿಂತ, ಈ ಥರ ಗೋಡೆ ಫುಲ್ ತಿಂದಾಕಿದ್ರೆ ಗಿಡ ಮತ್ತೆ ಕಟ್ಟಲ್ಲ. ಅದು ಮೊದಲೇ ನೀಟಾಗಿ ನೋಡ್ಕೊಂಡು ಹೊಡ್ಕೋಬೇಕು ಅಂತ ಹೇಳ್ತಿದ್ದೀರಾ? ಕಳೆ ಇರಬಾರ್ದು. ಅಲ್ಲೋ ರೈತ ಬಂದವರೇ, ನಾವು ಹೇಳೋದಿಷ್ಟೇ, ನೀವು ಮಾಡ್ತೀರ ಕಷ್ಟಪಟ್ಟು ಅದು ನೀಟಾಗಿ ಮಾಡಿ. ಅದು ಏನಕ್ಕಪ್ಪ ಅಂದರೆ ಪ್ರತಿಯೊಂದು ಆಳು ಕೊಟ್ಟು ಮಾಡೋಕ್ಕಿಂತ ಮನೆಯವರೇ 2-3 ಜನ ಇದ್ದರೆ ಇಷ್ಟಿದ್ರೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನನ್ನ ವಿಡಿಯೋ ನೋಡಿದಾಗ ಜಾಸ್ತಿ ಹಾಕ್ಬಾರ್ದು ಇದು ಕೋಸು.